Hello dear, welcome to Vijayendra Kshatriya channel. This channel is mainly meant for PUC students. ಗ್ರಾಮೀಣ ಭಾಗದಿಂದ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಓದಿ ಬಂದಿರತಕ್ಕಂಥ ಮಕ್ಕಳಿಗೆ ಇಂಗ್ಲಿಷ್ ಕಠಿಣ ಅನಿಸುತ್ತೆ ಅನ್ನೋದಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅದು ಪಾಸ್ ಆಗಲಿಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಆದರೆ ಅಂಥ ಕಷ್ಟಪಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ಏನಾಗುತ್ತಂದರೆ ಸರಿಯಾದ ಪ್ಲ್ಯಾನ್ ಮಾಡಲ್ಲ ನಾವು ಅಷ್ಟೇ. ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ಕೋರ್ ಮಾಡ್ತಕ್ಕಂಥ ಮಕ್ಕಳಿಗೆ ಅಲ್ಲ. ಇದು ಯಾರು ನಾವು ಫೇಲ್ ಆಗಬಹುದೇನೋ ಅನ್ನುವ ಆತಂಕ ಇರುವವರಿಗೆ, ಅಂಥವರಿಗೆ ಈ ವಿಡಿಯೋ ಮುಗಿತಿದ್ದಂಗೆ ಪಕ್ಕ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಪ್ಲ್ಯಾನ್ ಅಂದರೆ ಹೀಗೆ ಮಾಡಬೇಕು. ಯಾವುದೇ ಒಂದು ಕೆಲಸವನ್ನು ಪ್ಲ್ಯಾನ್ ಮಾಡಿದರೆ ಅದಕ್ಕೆ ನಾವು ಟಾಸ್ಕ್ ಅಂತೀವಿ, ವರ್ಕ್ ಅನ್ನಲ್ಲ. ಅಂದರೆ ಇಷ್ಟು ಸಮಯ ಇದೆ, ಇಷ್ಟರೊಳಗೆ ಇಷ್ಟನ್ನು ಮುಗಿಸ್ಬೇಕು. ಹಾಗಾದರೆ ಪ್ಲ್ಯಾನ್ ಏನು ಅಂದರೆ, ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಕಠಿಣ ಅನ್ನಿಸದೇ ಇರತಕ್ಕಂಥವು ಯಾವ್ಯಾವ ಇದ್ದಾವೆ ಇದರೊಳಗೆ ಐಟಮ್ಸು, ಅವನ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಪಾಸ್ ಆಗಬೇಕಾದ್ರೆ 24 ಮಾರ್ಕ್ಸ್ ಬೇಕು ನಿಮಗೆ 80ಕ್ಕೆ. ಸೊ ಅದಕ್ಕೋಸ್ಕರ ಆ ಮಾರ್ಕ್ಸನ್ನು ಅತಿ ಸುಲಭವಾಗಿ ತೆಕ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದೇ ನಮ್ಮ ಈಗ ಪ್ಲ್ಯಾನ್. ಈಗ ನಾನು ಹೇಳ್ತಕ್ಕಂಥದ್ದು ಅತಿ ಸುಲಭದಿಂದ ಕಠಿಣತೆಯವರೆಗೆ ಹೋಗುತ್ತೆ. ಇದೇನು ಬರೀ ಪಾಸ್ ಆಗ್ಲಿಕ್ಕಷ್ಟೇ, ಮತ್ತೆ ಹೇಳ್ತಾ ಇದ್ದೀನಿ, ಪಾಸಿಂಗ್ ಪ್ಲ್ಯಾನ್ ಇದೆ ಅಷ್ಟೇ. ಆದರೆ ಮೊದಲು ನೀವು ಸ್ಕೋರ್ ಮಾಡೋರೇ ಇದ್ದರೂ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಓಕೆ? ಆದರೆ ಏನನ್ನು ನೀವು ಮಾಡ್ತಿರೋ ಅದನ್ನು 100% ಬಂದ ಮೇಲೇ ಮುಂದಕ್ಕೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ಅಪ್ಲಿಕೇಶನ್ ಫಾರ್ ಜಾಬ್ ಅಂತಿದೆ. ಇದು ಫಿಕ್ಸ್, ಇದು ಬೇರೆ ಏನು ಕೇಳಲ್ಲ, ಜಾಬ್ ಅಪ್ಲಿಕೇಶನ್ನೇ ಕೇಳೋದು. ಈಗ ನನ್ನ ಆ ಒಂದು ವಿಡಿಯೋದಲ್ಲಿ ಅತಿ ಸುಲಭವಾಗಿ ಹೇಗೆ ಅದನ್ನು ಬರೀಬೇಕು ಅನ್ನೋದು ಅದನ್ನು ಫಾರ್ಮೆಟ್ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡ್ತಿದ್ದಂಗೆ ನಿಮಗೆ ತುಂಬ ಸುಲಭವಾಗಿ ಇದು ಗೊತ್ತಾಗ್ಬಿಡುತ್ತೆ. ಇದನ್ನು ಬಹಳ ಅಂದರೆ ಕೂಡ 2 ದಿನದಲ್ಲಿ ಕಲಿಬಹುದು. ಇದಕ್ಕೆ 5 ಮಾರ್ಕ್ಸ್ ಇದೆ. 5ರಲ್ಲಿ ನಿಮಗೆ ಕನಿಷ್ಠ 4 ಅಂತೂ ಬಂದೇ ಬರುತ್ತೆ. ಈ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ, ಓಕೆ? ಈಗ ನಾವು 2 ಆಯ್ಕೆಗಳನ್ನು ಇಟ್ಕೊಳ್ಳೋಣ. ಒಂದು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್, ಒಂದು ಆಮೇಲೆ ಟೆಕ್ಸ್ಟ್ಲಿಂದ. ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟೋ ಪಾಠಗಳಿದ್ದಾವೆ, ಎಷ್ಟೋ ಪದ್ಯಗಳಿದ್ದಾವೆ. ನಾವು ಎಲ್ಲವನ್ನೂ ಈ ಸದ್ಯಕ್ಕೆ ನೀವು ಒಂದಟ್ಟೆ ಬದಿಗೆ ಸರಿಸ್ಬಿಡ್ರಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದನ್ನು ಅದನ್ನು ಮಾತ್ರ ತಗೊಂಡು ಅದು ಮುಗಿದ ಮೇಲೆ, ಗ್ಯಾರಂಟಿ ಆದ ಮೇಲೆ ಮುಂದಕ್ಕೆ ಹೋಗೋದು. ಈಗ ವೆನ್ ಯು ಆರ್ ಓಲ್ಡ್ ತೀರಾ ಚಿಕ್ಕದು, ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಅದಕ್ಕೆ ಒಂದು ಶಾರ್ಟ್ ಸಮರಿ ಅಂತ ಕೊಟ್ಟಿದ್ದೀನಿ ನಾನು, ಶಾರ್ಟ್ ಸಮರಿ. ಕರೆಕ್ಟಾಗಿ ಅದು 3 ಮಾರ್ಕ್ಸಿಗೆ ಇದೆ. ಪ್ರತಿಯೊಂದು ಸಾಲನ್ನು ಓದ್ತೀರಿ, ಅದನ್ನು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಹಾಗಾಗಿ ನಿಮಗೆ ಅದನ್ನು ಕಂಠಪಾಠ ಮಾಡೋದು ಏನೂ ಕಷ್ಟ ಆಗಲ್ಲ. 1 ದಿನದ ಕೆಲಸ, 2 ತಾಸು ಕೂತ್ಕೊಂಡ್ಬಿಟ್ರೆ ಅದು ಕಂಠಪಾಠ ಆಗಿಬಿಡ್ತದೆ. ಸ್ಪೆಲ್ಲಿಂಗ್ ಸಮೇತ ನಾನು ಹೇಳ್ತೀನಿ, ಸ್ಪೆಲ್ಲಿಂಗ್ ಸಮೇತ ಕರೆಕ್ಟಾಗಿ ಕಲ್ತು ಬಿಡ್ರಿ. 3 ಔಟ್ ಆಫ್ 3 ಬಂದ್ಬಿಡುತ್ತೆ ನಿಮಗೆ. ಪ್ರಶ್ನೆ ಅವ್ರು ಏನಾರ ಕೇಳ್ಕೊಳ್ಳಿ, ಎಲ್ಲ ಪಾಯಿಂಟ್ ಅದರಲ್ಲಿ ಬಂದಿರುತ್ತೆ. 2ನೇದು ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಇದಕ್ಕೂ ಕೂಡ ಒಂದು ಶಾರ್ಟ್ ಸಮರಿ ಇದೆ. ಆ ಸಮರಿನ ಬರೆದು ಬಿಟ್ರೆ ನಿಮಗೆ 3 ಔಟ್ ಆಫ್ 3 ಸಿಗುತ್ತೆ. ಇನ್ನು ನೆಕ್ಸ್ಟ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಆನ್ ಚಿಲ್ಡ್ರನ್. ಇವು 2 ತುಂಬ ಸುಲಭವಾಗಿರ್ತಕ್ಕಂಥವು ಚಿಕ್ಕ ಪದ್ಯಗಳು. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ. ಈಗ ನಾನು ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಸುಮಾರು ಒಂದೊಂದರಲ್ಲಿ 10, ಇನ್ನೊಂದರಲ್ಲಿ 10 ಇಷ್ಟು ಬರುತ್ತೆ ಅಂದ್ಕೊಳ್ಳಿ. ಆದರೆ ಎಲ್ಲ ಕ್ವಶನ್ಗೂ ಎಲ್ಲ ಆನ್ಸರನ್ನು ಕೊಟ್ಟಿರ್ತೀನಿ. ಅದನ್ನು ಒಂದು ಸಲ ಸರಿಯಾಗಿ ಓದಿಕೊಂಡು ನೆನಪಲ್ಲಿ ಇಟ್ಕೊಂಡ್ರು ಕೂಡ ನೀವು ಬರಿಬಹುದು. ಯಾಕಂದರೆ ಅದು ತುಂಬ ಚಿಕ್ಕದಿರುತ್ತೆ. 2 ಮಾರ್ಕ್ಸ್ ಅಂದರೆ 3ರಿಂದ 4 ಲೈನು ಬರಿಬೇಕಾಗತ್ತೆ. ಆ ಥರನೇ ಅದರಲ್ಲಿ ಇರುತ್ತೆ. ಇದು ಕೂಡ ಕಷ್ಟದ್ದಲ್ಲ. 10 ಮಾರ್ಕ್ಸೇ ರೆಡಿ ಮಾಡ್ಕೊಳ್ಳಿ, ಪಕ್ಕ ಮಾಡ್ಕೊಳ್ಳಿ. ಉಳಿದೆಲ್ಲವನ್ನು ಮರೆತು ಬಿಡ್ರಿ ಸದ್ಯಕ್ಕೆ. ಟೆಕ್ಸ್ಟ್ ಉಳಿದ ಏನು ಬೇಡ. ನೆಕ್ಸ್ಟ್ ಈಗ ಬರೋಣ, ಗ್ರಾಮರಲ್ಲಿ ಯಾವುದು ಈಸಿ ಇದೆ, ಯಾವುದನ್ನು ಸುಲಭವಾಗಿ ನೀವು ಕಲಿಬಹುದು, ಪರ್ಫೆಕ್ಟ್ ಮಾಡ್ಕೋಬಹುದು, ಅದನ್ನು ನಾನು ಅತಿ ಸುಲಭ ಆಗಿರ್ತಕ್ಕಂಥದ್ರಿಂದ ನಾರ್ಮಲ್ ಆಗಿರ್ತಕ್ಕಂಥವು. 2ನೇದು ನೋಟ್ ಮೇಕಿಂಗ್. 4 ಬಾಕ್ಸ್ ಇರ್ತವೆ, 4ನ್ನು ಮೇಲೆ ಓದ್ಕೊಳ್ಳೋದು, ಅಲ್ಲಿ ತುಂಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದು ತುಂಬ ಸುಲಭ ಆಗಿದ್ದರಿಂದ ಇದು 2 ಮಾರ್ಕ್ಸಿಗೆ ಬರುತ್ತೆ. ಅದನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ಯಾಸಿವ್ ವರ್ಬ್ ಫಾರ್ಮ್ಸ್, 3 ಮಾರ್ಕ್ಸ್ ಇದೆ. ನೀವು ನನ್ನ 2 ಅಥವಾ 3 ವಿಡಿಯೋಗಳನ್ನು ನೋಡಿದರೆ ಸಾಕು, ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಅದಾದಮೇಲೆ ಪ್ರನೌನ್ಸ್ ಬರುತ್ತೆ,
5 ಮಾರ್ಕ್ಸ್ ಸಿಗಿದೆ. ಇದು ಒಂದು 2 ರಿಂದ 3 ದಿನ ತಗೊಳುತ್ತೆ ಅನ್ಕೊಳ್ಳಿ. ಉಳಿದು ಏನು ಆ ಟೈಮ್ ಏನು ನೋಡೋಕೆ ಹೋಗಬಾರ್ದು. ಓಕೆ, ಈಗ ನಾನೀಗ ಪ್ರನೌನ್ಸ್ ಮಾಡ್ತಾ ಇದ್ದೀನಿ. ಪ್ರನೌನ್ಸ್ ಮಾಡೋದು ಹೇಗೆ ನನ್ನ ವಿಡಿಯೋದಿಂದ ನಿಮಗೆ ಗೊತ್ತಾಗೋದೇನೆಂದರೆ ಆ ಪ್ರನೌನ್ಗೆ ನೌನ್ ಯಾವುದು ಹೇಗೆ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಂದರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಅದಾದಮೇಲೆ ಡೈಲಾಗ್ ರೈಟಿಂಗ್, ಕಾನ್ವರ್ಸೇಷನ್ ಇರುತ್ತೆ. ಇದನ್ನು ಕೂಡ ತುಂಬ ಸುಲಭ, ಲಾಸ್ಟ್ ಇಯರ್ ಕೂಡ ನೀವು ಮಾಡಿದ್ರಿ. ಆಮೇಲೆ ಕ್ವಶನ್ ಫ್ರೇಮಿಂಗ್ ಕ್ವಶನ್ಸ್ ಅಂತ ಬರುತ್ತೆ. ಇದು ಫಸ್ಟ್ ಇಯರ್ನಲ್ಲಿತ್ತು. ಅದರಲ್ಲಿ ಒಂದು ಡೂ ಫಾರ್ಮ್ಸ್ ಉಪಯೋಗ ಮಾಡಿ ಅಂತರ ಕೊಡ್ಬೋದು, ಅಥವಾ ಒಂದು ಪೋರ್ಷನನ್ನು ಅಂಡರ್ಲೈನ್ ಮಾಡಿ ವಾಟ್, ವೇರ್, ವೆನ್, ವೈ, ಹೂ ಇಂಥವುಗಳಿಂದ ಸ್ಟಾರ್ಟ್ ಆಗ್ತಕ್ಕಂಥ ಕ್ವಶನನ್ನು ಮಾಡ್ರಿ ಅಂತ ಕೊಟ್ಟಿರ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ಹೇಳಿ ನೀವು ಕ್ಲಾಸ್ನಲ್ಲಿ ಕಲ್ತಿರ್ತೀರಿ, ಅಥವಾ ಅಲ್ಲಿ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಗ್ಯಾರಂಟಿ ಅದು ಗೊತ್ತಾಗುತ್ತೆ. ಸೊ ಇದರಲ್ಲಿ ನಮಗೆ 2 ಮಾರ್ಕ್ಸ್ ಬರುತ್ತೆ. ಒಂದು ಕ್ವಶನ್ ಟ್ಯಾಗ್ ಅಂತ ಬರುತ್ತೆ. ಒಂದು ತಾಸು ಆ ವಿಡಿಯೋನ 2 ಸಲ ನೋಡಿಬಿಟ್ರಿ ಅಂತಂದರೆ ಅದು ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ಏನು ಕಷ್ಟ ಇಲ್ಲ, 1 ಮಾರ್ಕ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಕೂಡ ನಮಗೆ 2 ಮಾರ್ಕ್ಸು ಬರ್ತಕ್ಕಂಥದ್ದು. ಆಮೇಲೆ ಲಿಂಕರ್ಸ್, ಈ ಲಿಂಕರ್ಸ್ಗೆ ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡಿದ್ರಂದರೆ ಮತ್ತೆ ಗೊಂದಲ ಹಾಕ್ಕೊಂಡು ಹೋಗುತ್ತೆ. ಅದಕ್ಕೆ ಕಂಬೈನಿಂಗ್ ದ ಸೆಂಟೆನ್ಸ್ ಅಥವಾ ಕಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅನ್ನುವ ಕೆಲವೊಂದು ವಿಡಿಯೋಗಳು ನನ್ನ ಚಾನಲಲ್ಲಿ ಇದ್ದಾವೆ. ನೀವು ಮೊದಲು ಅದನ್ನು ನೋಡಬೇಕು. ಅಂದರೆ ಈಗ ದೋ ಆಲ್ದೋ ಎಲ್ಲಿ ಉಪಯೋಗ ಆಗುತ್ತೆ, ಇದರ ಅರ್ಥ ಏನು, ಮೋರ್ ಓವರ್ ಅಂದರೆ ಏನು, ಡಿಸ್ಪೈಟ್ ಅಂದರೆ ಏನು, ಇವುಗಳನ್ನು ಮೊದಲು ಅರ್ಥ ಮಾಡ್ಕೋಬೇಕು, ಕನ್ನಡದಲ್ಲಿ ಅರ್ಥ ಆಗಬೇಕು. ಆಮೇಲೆ ವಾಕ್ಯಗಳಲ್ಲಿ ಇದನ್ನು ಹೇಗೆ ಉಪಯೋಗ ಮಾಡಿ ಅಂತ ನೀವು ಒಂದಷ್ಟು ನೋಡಿಕೊಂಡ್ರೆ ಅವಾಗ ಅದು ಬರುತ್ತೆ. 4 ಮಾರ್ಕ್ಸ್ ಸಿಗಿದೆ. ಹಾಗಾಗಿ 2 ದಿನ ನೀವು ಇದಕ್ಕೋಸ್ಕರ ಡೆಫಿನೆಟ್ಲಿ ಇಡಬಹುದು. ಅವುಗಳನ್ನೆಲ್ಲ ನೋಡಿಕೊಂಡಾಗ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಓಕೆ, ಇದು ಎಂಡ್ ಎಲ್ಲಿ ಬರುತ್ತೆ, ಬಿಕಾಸ್ ಎಲ್ಲಿ ಬರುತ್ತೆ, ವಿಚ್, ವೇರ್, ವೆನ್ ಇವೆಲ್ಲ ಎಲ್ಲೆಲ್ಲಿ ಬರ್ತಾವೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಕೂಡ ಸುಲಭ ಆಗಿರೋದ್ರಿಂದ ನಾನು ಕೊಟ್ಟಿದ್ದೀನಿ. ಸೊ ಇವೆಲ್ಲವನ್ನು ನೀವು ಮಾಡ್ಕೋಬೇಕು. ಈಗ ನೋಡ್ರಿ, ನಾನು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ಗೆ ಹೋಗೇ ಇಲ್ಲ, ಯಾಕಂತಾರೆ ಅದು ಕಷ್ಟ ಇದೆ. ಅದನ್ನು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ನಮಗೆ ಪರ್ಫೆಕ್ಟೂ ಆಗಲ್ಲ, ಆಮೇಲೆ ಅದರಿಂದ ಮಾರ್ಕ್ಸನ್ನು ಸುಮ್ಮನೆ ಕಳ್ಕೊತೀವಿ, ಟೈಮ್ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಈ ಪ್ಲ್ಯಾನ್ ಪ್ರಕಾರ ಹೋಗಿದ್ದೀನಿ. ಓಕೆ, ಈ ಪ್ಲ್ಯಾನನ್ನು ನೀವು ಅನುಸರಿಸ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಯಾವ ಸಮಸ್ಯೆನೇ ಆಗೋದಿಲ್ಲ. ಇವೆಲ್ಲದಕ್ಕೂ ಬೇಕಾದಂತಹ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ. ಯೂಟ್ಯೂಬ್ಗೆ ಹೋಗಿ ವಿಜಯೀಂದ್ರ ಕ್ಷತ್ರಿಯ ಅಂತ ಟೈಪ್ ಮಾಡಿ ನನ್ನ ಚಾನಲ್ ಓಪನ್ ಆಗುತ್ತೆ. ನನ್ನ ಫೋಟೋ ಕಾಣುತ್ತೆ, ಅದರ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆಮೇಲೆ ಕೆಳಗಡೆ ಬನ್ನಿ. ಅಲ್ಲಿ ಕೋರ್ಸಸ್ ಅಂತ ಆದಮೇಲೆ ಅಲ್ಲಿ ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ. ಆ ಪ್ಲೇಲಿಸ್ಟ್ಸ್ ಮೇಲೆ ಒತ್ತಿದರೆ ಆ ಎಲ್ಲ ಪ್ಲೇಲಿಸ್ಟ್ಗಳು ಬರ್ತವೆ. ಅದರೊಳಗೆ ನಿಮ್ಮ ಆಯ್ಕೆ ಯಾವಂದರೆ 2. ಒಂದು ಸೆಕೆಂಡ್ PUC ಗ್ರಾಮರ್ ಅಂತ ಒಂದಿದೆ, ಇನ್ನೊಂದು ಸೆಕೆಂಡ್ PUC ಲೆಸನ್ಸ್ ಆ್ಯಂಡ್ ಪೋಯಮ್ಸ್ ಅಂತ ಇದೆ. ಅಂದರೆ ಟೆಕ್ಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ವಶನ್ ಆನ್ಸರ್ಸು, ಶಾರ್ಟ್ ಸಮರೀಸು ಅವೆಲ್ಲ ಒಂದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಇನ್ನೊಂದರಲ್ಲಿ ಫುಲ್ಲು ಗ್ರಾಮರ್ ಇರ್ತದೆ. ಇದಕ್ಕೆ ತಕ್ಕನಂಗೆ ನಿಮಗೆ ಅರೇಂಜ್ ಮಾಡಿ ಕೊಟ್ಟಿರ್ತೀನಿ. ಅಂದರೆ ಇದ್ರ ಪ್ರಕಾರನೇ ನೀವು ನೋಡಿಕೊಂಡು ಹೋಗ್ಬೋದು. ಚೆನ್ನಾಗಿ ಕಲಿತು ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟ್ಗೆ ಹೋಗೋದು, ಇದು ಮಾತ್ರ ಕಂಪಲ್ಸರಿ. 1 ತಿಂಗಳ ಸಾಕು, ನಾನು ಹೇಳ್ತೀನಿ. 1 ತಿಂಗಳಲ್ಲಿ ನೀವು ಸರಿಯಾಗಿ ಕೂತ್ಕೊಂಡು ಮಾಡಿದ್ರಿ ಅಂತಂದರೆ ಇಷ್ಟನ್ನು ಈಸಿಯಾಗಿ ಮಾಡ್ತೀರಿ. ಆಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ನಾನು ಅವಕಾಶವನ್ನು ಮಾಡಿಕೊಟ್ಟಿರ್ತೀನಿ. ಅಂಥ ವಿಡಿಯೋಗಳು, ಪ್ರಾಕ್ಟೀಸ್ ವಿಡಿಯೋಗಳು ಕೂಡ ಇರ್ತವೆ. ಸದ್ಯಕ್ಕೆ ನಾನೇನು ಹೇಳಿದೆ, ಇದನ್ನೆಲ್ಲ ಆದ ಮೇಲೇ ಉಳಿದಕ್ಕೆ ಹೋಗೋದು ಅಂತ ಹೇಳಿದ್ದೀನಿ. ಇದಲ್ಲದೆ MCQ 1 ಮಾರ್ಕ್ ಕ್ವಶನ್ಗೆ ಎಷ್ಟೋ ಕ್ವಶನ್ಗಳು ಬರ್ತವೆ. ನಾವು ಇನ್ನೂ ಅದನ್ನು ನೋಡೇ ಇಲ್ಲ. ಈ 1 ಮಾರ್ಕ್ ಕ್ವಶನ್ಗೆ ಇಡೀ ಪಾಠವನ್ನು ನಾವು ಕೇವಲ 5 ನಿಮಿಷ ಅಥವಾ 10 ನಿಮಿಷದಲ್ಲೇ ಎಲ್ಲ ಪಾಯಿಂಟ್ ಬರುವ ಹಾಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅದು 1 ಮಾರ್ಕ್ ಕ್ವಶನ್ಗೆ ತುಂಬ ಇಂಪಾರ್ಟೆಂಟ್. ಅದು ಎಲ್ಲ ಪಾಯಿಂಟ್ಗಳು ಬಂದುಬಿಡ್ತವೆ. ಅದು ನೀವು ಒಂದೊಂದೇ ಕ್ವಶನ್ ನೋಡಿ ಮಾಡೋದಿಲ್ಲ. ಜಸ್ಟ್ ಎಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಆಮೇಲೆ ನೀವು ಕ್ವಶನ್ಗೆ ಈಸಿಯಾಗಿ ಉತ್ತರಗಳನ್ನು ಬರೀಬಹುದು. ಅದಕ್ಕೆ ನಾನು ಕ್ವಿಕ್ ರಿವಿಷನ್ ಅಂತ ಇದೆ, ಕ್ವಿಕ್ ರಿವಿಷನ್ ಅಂತ. ಸೊ ಮೇನ್ ಪಾಠದ್ದೆಲ್ಲ ಅದರಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲ ಪಾಯಿಂಟ್ಗಳು, ಇಂಪಾರ್ಟೆಂಟ್ ಪಾಯಿಂಟ್ಸು 1 ಮಾರ್ಕ್ ಕ್ವಶನ್ಗೆ ಏನು ಬರಬಹುದು ಅವೆಲ್ಲ ಪಾಯಿಂಟ್ ರೂಪದಲ್ಲಿ ಇರ್ತವೆ. ಅದನ್ನು ಜಸ್ಟ್ ಆ ವಿಡಿಯೋಗಳನ್ನು ನೋಡಿದರೆ ಸಾಕು. ಈ ಪ್ಲ್ಯಾನ್ ಪ್ರಕಾರ ನೀವು ಹೋದರೆ ಫೇಲ್ ಆಗುವ ಚಾನ್ಸೇ ಇಲ್ಲ. ಇಷ್ಟಾದರೂ ಫೇಲ್ ಆಗ್ತೀರಿ ಅಂದರೆ ನೀವು
ಶ್ರಮ ಪಟ್ಟಿಲ್ಲ ಅಂತ ಅರ್ಥ. ಬಹಳಷ್ಟು ಬೇಡ, ಇಷ್ಟರವರೆಗೂ ಏನು ಮಾಡಿಲ್ಲ ಅಂದರೂ ಕೂಡ ಇನ್ನೂ ಸಮಯ ಇದೆ ನಿಮಗೆ. ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿರಿ. ಒಂದು ಐಟಮ್ ತೊಗೊಂಡ್ಮೇಲೆ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು, ಮುಂದಕ್ಕೆ ಹೋಗಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು, ಮುಂದಕ್ಕೆ ಹೋಗಬೇಕು. ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅನುಕೂಲತೆ ನನ್ನ ಚಾನಲ್ನಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ನೀವೆಲ್ಲೂ ಹೋಗಬೇಕಾಗಿಲ್ಲ, ಒಂದು ಚಾನಲ್ ಸಾಕು ನಿಮಗೆ. ವಿಜಯೇಂದ್ರ ಕ್ಷತ್ರಿಯ ಅಂತ ಒಮ್ಮೆ ಮಾಡಿರ್ತೀರಲ್ಲ, ಅದು ಅಲ್ಲೇ ಇರುತ್ತೆ. ಪ್ರತಿ ಸಲನೂ ಹೋದಾಗ ಅದರ ಮೇಲೆ ಟಚ್ ಮಾಡಿ ಸೀದಾ ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟ್ನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಂಡು ಮಾಡ್ತಾ ಹೋಗಿ. ಫೇಲ್ ಆಗುವ ಭಯವನ್ನು ಇವತ್ತಿನಿಂದನೇ ತೆಗೆದು ಹಾಕಿಬಿಡಿ. ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದೇ ಪ್ರಕಾರ ಮಾಡ್ತಾ ಹೋಗಿ. ಪ್ಲ್ಯಾನ್ ಟು ಪಾಸ್ ಇದನ್ನು ಮತ್ತೊಮ್ಮೆ ನೋಡ್ಕೊಂಡು ಬಿಡಿ. ಈ 4ರಿಂದ ಕೇವಲ 10 ಮಾರ್ಕ್ಸನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಲೆಕ್ಕ ನೋಡೋಣ. ಈ 7 ಮಾರ್ಕ್ಸ್ ಪ್ಯಾಸೇಜ್ನಿಂದ ಬರುತ್ತೆ. ಈ 7 ಐಟಮ್ಸ್ ಏನಿದೆ ಇದರಿಂದ 24 ಮಾರ್ಕ್ಸ್ ಬರುತ್ತೆ. ಆನ್ಸರ್ಸ್ನಿಂದ 10 ಮಾರ್ಕ್ಸ್ ಬರುತ್ತೆ. ಟೋಟಲ್ 41 ಮಾರ್ಕ್ಸ್ಗೆ ಪಕ್ಕ ಆಗ್ತಾ ಇದ್ದೀವಿ. ಪಕ್ಕ ಪರ್ಫೆಕ್ಟ್. ಇದರಲ್ಲಿ ಕಡಿಮೆ ಅಂದ್ರೂ 30 ಮಾರ್ಕ್ಸ್ ಬಂದೇ ಬರುತ್ತೆ. ಹಾಗಾದರೆ ಫೇಲ್ ಹೇಗಾಗ್ತೀರಾ? ಈ ಚಾನಲ್ಗೆ ಬಂದವರು ಯಾರು ಫೇಲ್ ಅಂತೂ ಆಗಬಾರ್ದು. ಅದು ನನ್ನ ಗುರಿ. ನನ್ನ ನಂಬ್ಕೊಂಡು ಬಂದಿದ್ದೀರಿ ಅಂದರೆ ನಾನು ನಿಮ್ಗೆ ಪಾಸ್ ಆಗೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈಗಿನಿಂದಲೇ ಶುರು ಮಾಡ್ಕೊಳ್ಳಿ. ನಿರಂತರತೆ ಇರಲಿ. ಪ್ಲ್ಯಾನ್ ಪ್ರಕಾರ ನಿರಂತರವಾಗಿ ಮಾಡ್ತಾ ಹೋಗಿ. ಎಕ್ಸಾಮ್ ಅನ್ನೋದ್ರೊಳಗಾಗಿ ನೀವು ಪಕ್ಕಾ ಕಾನ್ಫಿಡೆಂಟ್ ಆಗಿರ್ತೀರಿ. ಆರಾಮಾಗಿ ಬರೆದು ಪಾಸಾಗಿ. ಇವೆಲ್ಲವೂ ಚೆನ್ನಾಗಿ ಬಂದ ಮೇಲೆ ಮತ್ತೆ ಉಳಿದ ಪಾಠಗಳು ಮತ್ತೆ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಂಡು ಹೋಗಿ. ಆದರೆ ಈ ಪ್ಲ್ಯಾನ್ ಮೊದಲು ಆಗಬೇಕು. ಓಕೆ, ಆಲ್ ದ ಬೆಸ್ಟ್ ದೆನ್. ಸ್ಟಾರ್ಟ್ ಇಟ್ ನೌ.